ನಮಸ್ಕಾರ ರೀ ಎಲ್ಲರಿಗೂ. ನಾನು ಗೀತಾ. ಇವತ್ತು ಒಂದು ಸ್ಪೆಷಲ್ ನಾಷ್ಟ ಮಾಡತ್ತೀನಿ. ಅದು ಏನಪ್ಪಾ ಅಂದ್ರೆ ಪಾವ್ ಭಾಜಿ. ಹೋಟೆಲ್ ಸ್ಟೈಲ್ ಅಲ್ಲಿ ಮನೆಯಲ್ಲಿನೇ ಸುಲಭವಾಗಿ ಹೆಂಗ್ ಮಾಡೋದು ಬರ್ರಿ ನೋಡೋಣ. ಪಾವ್ ಭಾಜಿ ಮಾಡಕ್ಕ ಮೇನ್ ನಮ್ಗಿಲ್ಲಿ ವೆಜಿಟೇಬಲ್ಸ್ ಸ್ವಲ್ಪ ಜಾಸ್ತಿ ಹತ್ತಾವ. ಈರುಳ್ಳಿ, ಆಲೂಗಡ್ಡೆ, ಬೀನ್ಸ್, ಟೊಮಾಟೊ, ಕೊತ್ತಂಬರಿ ಸೊಪ್ಪು, ಹಸಿ ಬಟಾಣಿ, ಸ್ವಲ್ಪ ಫ್ಲವರ್, ಬೀಟ್ರೂಟ್ ಮತ್ತೆ ಕ್ಯಾಪ್ಸಿಕಮ್, ಕ್ಯಾರೆಟ್ ಇಷ್ಟೆಲ್ಲ ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕುಕ್ಕರ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಹಾಕಬೇಕು. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕೋತೀನಿ. ಸ್ವಲ್ಪ ವೆಜಿಟೇಬಲ್ಸ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗ್ತದೆ. ಮೊದಲು ಸ್ವಲ್ಪ ಜೀರಿಗೆ ಹಾಕೊಂಡಿನಿ. ಜೀರಿಗೆ ಫ್ರೈ ಆದಮೇಲೆ ಆಲೂಗಡ್ಡೆ ಹಾಕೋತಾ ಇದ್ದೀನಿ. ಆಲೂಗಡ್ಡೆ ಸ್ವಲ್ಪ ಸಾಫ್ಟ್ ಆಗಬೇಕು. ಆಮೇಲೆ ಟೊಮೆಟೊ ಹಾಕೋತಾ ಇದ್ದೀನಿ. ಟೊಮೆಟೊ ಹಾಕಿ ಸ್ವಲ್ಪ ಫ್ರೈ ಆದ ಬಳಿಕ ಹಸಿ ಬಟಾಣಿ, ಕ್ಯಾರೆಟ್ ಹಾಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಹೂಕೋಸು ಫ್ಲವರ್ ಕಟ್ ಮಾಡಿ ಇಟ್ಕೊಂಡಿದ್ದೆ, ಫ್ಲವರ್ ಹಾಕೋತಾ ಇದ್ದೀನಿ. ಬೀಟ್ರೂಟ್ ಹಾಕಿ ಪಾವ್ ಭಾಜಿಗೆ ಯಾಕಂದ್ರೆ ಕಲರ್ ಕೊಡ್ತದ, ಟೇಸ್ಟ್ ಕೂಡ ಬರ್ತದ. ಮೇನ್ ಇದು ಭಾಜಿ ಕಲರ್ ಬರಬೇಕು. ಕಲರ್ ಬರಕ್ಕೆ ಬೀಟ್ರೂಟ್ ಹೆಲ್ಪ್ ಮಾಡ್ತದ. ಒಂದು ಬೀಟ್ರೂಟ್ ಹಾಕೋರಿ. ಮತ್ತು ಬೀನ್ಸ್ ಕೂಡ ಹಾಕೋತಾ ಇದ್ದೀನಿ. ಎಲ್ಲ ವೆಜಿಟೇಬಲ್ ಹಾಕ್ಕೊಂಡು ಒಂದು ರೌಂಡ್ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದ್ರೆ ವೆಜಿಟೇಬಲ್ ಟೇಸ್ಟ್ ಚಲೋ ಬರ್ತದೆ. 1 ನಿಮಿಷ ಇದೇ ರೀತಿ ಹುರ್ಕೋತಾ ಇದ್ದೀನಿ. ಎಲ್ಲ ವೆಜಿಟೇಬಲ್ ಒಂದ್ಸಲ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸಾಫ್ಟ್ ಆಗಬೇಕು. ಆಮೇಲೆ 1.5 ಬೌಲ್ ಆಗಷ್ಟು ನೀರು ಹಾಕೋತಾ ಇದ್ದೀನಿ. ನೀರು ಜಾಸ್ತಿ ಹಾಕೋದೇನು ಬೇಡ, ಯಾಕಂದ್ರೆ ವೆಜಿಟೇಬಲ್ದಾಗೂ ಸ್ವಲ್ಪ ನೀರಿನ ಅಂಶ ಇರ್ತದೆ. 1.5 ಬೌಲ್ ನೀರು ಹಾಕೊಂಡು ಒಂದ್ಸಲ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಇವಾಗ ಎಷ್ಟು ಕಲರ್ಫುಲ್ಲಾಗಿ ಕಾಣತ್ತದ ನೋಡ್ರಿ ವೆಜಿಟೇಬಲ್ಸ್ ಎಲ್ಲಾನು. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 3 ವಿಸಲ್ ತಗೋತಾ ಇದ್ದೀನಿ. 3 ಸಿಟಿ ಆದ ಬಳಿಕ ಪ್ರೆಷರ್ ಎಲ್ಲ ಕಡಿಮೆ ಆಗೋಣ ನೋಡ್ರಿ. ಕುಕ್ಕರ್ ತೆಗಿತಾ ಇದ್ದೀನಿ. ಸಾಫ್ಟಾಗಿ ಬೆಂದದ ನಮ್ದೆಲ್ಲ ವೆಜಿಟೇಬಲ್ ಕೂಡ. ಈಗ ಮೇನ್ ಪ್ರೋಸೆಸ್ ಚಾಲೂ ಆಯ್ತು ನೋಡ್ರಿ. ಇದು ವೆಜಿಟೇಬಲ್ ಎಲ್ಲ ಒಂದು ಸ್ಮ್ಯಾಶರ್ ತಗೊಂಡು ಚೆಂದಾಗಿ ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು. ಮುಗಿಸೋದು ಅಂತೀವಲ್ಲ, ಚೆಂದಾಗಿ ಮುಗಿಸ್ಕೊಂಡು ಪೇಸ್ಟ್ ಥರ ಮಾಡ್ಕೋಬೇಕು. ಇದೇ ಮೇನ್ ಅದ ರೀ ಪಾವ್ ಭಾಜಿ ಮಾಡ್ಬೇಕಾದ್ರೆ. ನಾವು ನೋಡ್ರಿ ಇಲ್ಲಿ ನಾನು ತಯಾರು ಮಾಡ್ಕೊಂಡಿನಿ ಪೇಸ್ಟ್ ಥರ. 1-2-3 ನಿಮಿಷ ಕೈ ಬಿಡದೆ ಸ್ಮ್ಯಾಶ್ ಮಾಡ್ಕೋಬೇಕು. ಇವಾಗ ಒಂದು ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಅದೇ ಎಣ್ಣೆಗೆ ಒಂದು ಸ್ವಲ್ಪ ಬಟರ್ ಒಂದು ಸ್ವಲ್ಪ ಹಾಕೋರಿ, ಜಾಸ್ತಿನೇ. ಪಾವ್ ಭಾಜಿಗೆ ಬಟರ್ ಇದ್ರೆ ಅದಕ್ಕೊಂದು ಟೇಸ್ಟ್. ಬಟರ್ ಹಾಕೊಂಡು ಸ್ವಲ್ಪ ಮಿಕ್ಸ್ ಆಗಬೇಕು. ಮನೆಯಲ್ಲೇ ಮಾಡೋದು ಫ್ರೆಶ್ ಬೆಣ್ಣೆ ಇದ್ರೂ ಕೂಡ ಹಾಕೋಬೋದು. ಸ್ವಲ್ಪ ಬಿಸಿ ಆದ ಬಳಿಕ ಜೀರಿಗೆ ಹಾಕೊಳತ್ತೀನಿ. ಜೀರಿಗೆ ಫ್ರೈ ಆದ ಬಳಿಕ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ ನಾನು, ಅದು ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ನೋಡ್ರಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಎಷ್ಟು ಸಣ್ಣ ಆಗ್ತದೆ ಅಷ್ಟು ಸಣ್ಣಗೆ ಹೊಳ್ಕೊರಿ ಉಳ್ಳಾಗಡ್ಡಿ ಇಲ್ಲಿ. ಮತ್ತು ಕ್ಯಾಪ್ಸಿಕಮ್ ಕೂಡ ಅಷ್ಟೇ ಸಣ್ಣದಾಗಿ ಹೊಳ್ಕೋಬೇಕು. ಪಾವ್ ಭಾಜಿ ಒಳಗೆ ನಾವು ಏನು ಹಾಕೀವಿ ತರಕಾರಿ ಅಂತ ಕಾಣಿಸ್ಬಾರ್ದು. ಆ ರೀತಿ ಸಣ್ಣಗೆ ಹೊಳ್ಕೊಂಡು ನೋಡ್ರಿ ಫ್ರೈ ಮಾಡ್ಕೊಳತ್ತೀನಿ. ಸಾಫ್ಟ್ ಆಗೋದಿಲ್ಲ ನಮ್ಮದು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್. ಕಲರ್ ಕೂಡ ಚೇಂಜ್ ಆಗ್ಯದ ನೋಡತ್ತೀರಿ ನೀವು. ಸ್ವಲ್ಪ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ, ಜಾಸ್ತಿ ಏನು ಬೇಡ. ಪಾವ್ ಭಾಜಿ ಮಸಾಲ 1 ಸ್ಪೂನ್ ಪಾವ್ ಭಾಜಿ ಮಸಾಲ ಮತ್ತು ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್. ಇದು ಕಲರ್ ಬರ್ತದ ಭಾಜಿಗೆ, ಆದರೆ ಅಷ್ಟು ಖಾರ ಇರೋದಿಲ್ಲ. ಇದು ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡತ್ತೀನಿ. ನಿಮಗೆ ಖಾರ ಬೇಕಂದ್ರೆ ನಾರ್ಮಲ್ ಖಾರ ಕೂಡ ಹಾಕೋಬೋದು ಸ್ವಲ್ಪ. ನಾನು ಹಾಕೋತೀನಿ. ಆಮೇಲೆ ಮೊದಲು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಹಾಕೊಂಡು ಈ ರೀತಿ ಚೆಂದಾಗಿ ಫ್ರೈ ಮಾಡ್ಕೊಳತ್ತೀನಿ. ಈಗ ನೋಡ್ರಿ
ವೆಜಿಟೇಬಲ್ ಪೇಸ್ಟ್ ಏನು ಮಾಡಿ ಇಟ್ಕೊಂಡಿದ್ದೆ ಅದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ. ಅದು ಒಗ್ಗರಣೆ ಜೊತೆ ನೋಡ್ತಾ ಇದ್ದೀರ ನೀವು. ಅದು ಎಲ್ಲ ಗ್ರೇವಿನೂ ಚೆಂದಾಗಿ ಮಿಕ್ಸ್ ಮಾಡತ್ತೀನಿ. ಕೈ ಬಿಡದೆ ಮಿಕ್ಸ್ ಮಾಡ್ರಿ 1 ನಿಮಿಷ. ನೋಡಿದ್ರೆ ಗೊತ್ತಾಗ್ತಿರ್ಬೋದು ನಿಮಗೆ ಕಲರ್ ಎಷ್ಟು ಮಸ್ತ್ ಬಂದದ. ಗ್ರೇವಿ ಥಿಕ್ನೆಸ್ ನೋಡ್ಕೊಂಡು ನೀರು ಹಾಕೋಬೇಕು ನಾವಿಲ್ಲಿ. ಪಾವ್ ಭಾಜಿ ಹೆಂಗಿರ್ತದಪ್ಪ ಅಂದ್ರೆ ಜಾಸ್ತಿ ತೆಳುವಲ್ಲ ಜಾಸ್ತಿ ಗಟ್ಟಿ ಅಲ್ಲ. ನಾವು ಪಾವ್ ಅದರೊಳಗೆ ಡಿಪ್ ಮಾಡಿದ್ರೆ ಒಂದು ಕೋಟಿಂಗ್ ಬರಬೇಕು, ಒಂದು ಲೇಯರ್ ಪಾವ್ ಮೇಲೆ. ನೋಡ್ರಿ ಈ ಕನ್ಸಿಸ್ಟೆಂಟಿ ಅದ. ಈಗ ಈ ಹದ ಇದ್ರೆ ಸಾಕು ನಮಗೆ. ಕುದೀತಾ ಇದೆ ಇವಾಗ. ಉಪ್ಪು ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ನೋಡ್ರಿ, ಕಟ್ ಮಾಡಿ. ಆಲ್ಮೋಸ್ಟ್ ನಮ್ಮದು ಭಾಜಿ ತಯಾರಾಗ್ಯದ. ಈಗ ಒಂದ್ಸಲ ಚೆಂದಾಗೆ ಮಿಕ್ಸ್ ಮಾಡಿಕೊಂಡು ನೋಡಿದ್ರೆ ಗೊತ್ತಾಗತ್ತ ನಮಗೆ ಭಾಜಿ ಎಷ್ಟು ಮಸ್ತ್ ಬಂದದ. ಕಲರ್ ಕೂಡ ಅಷ್ಟೇ ಸೂಪರ್ ಆಗ್ಯದ. ಕೊನೆಯಲ್ಲಿ ಸ್ವಲ್ಪ ಬಟರ್ ಹಾಕೋಬೇಕು ಇದ್ರ ಮೇಲೆ. ಹೋಟೆಲ್ ಸ್ಟೈಲಲ್ಲೇ ಮಾಡಿದ್ದೀನಿ, ಸೇಮ್ ಅದೇ ಟೇಸ್ಟ್, ಅದೇ ಕಲರ್, ಅದೇ ಥಿಕ್ನೆಸ್ ಕೂಡ ಬಂದಿತ್ತು. ಒಂದ್ಸಲ ಟ್ರೈ ಮಾಡ್ರಿ ನೀವು ಕೂಡ. ಹೆಂಗೆ ಅನಿಸ್ತದ ಕಮೆಂಟ್ ಮಾಡ್ರಿ. ನಾ ಸ್ವಲ್ಪ ಖಾರ ಹಾಕೊಳತ್ತೀನಿ ರೀ, ಖಾರ ಕಡಿಮೆ ಅನಿಸ್ತು. ಮನೆಯೊಳಗದ್ದು ನಾರ್ಮಲ್ ಖಾರನೇ ಹಾಕ್ಕೊಂಡೀನಿ. ಖಾರ ಉಪ್ಪ ಎಲ್ಲ ಚೆಕ್ ಮಾಡ್ರಿ ಒಂದ್ಸಲ ಮಾಡಿ. ಕರೆಕ್ಟಾಗಿದ್ರೆ ಆಯಿತು, ಏನಾದರೂ ಕಡಿಮೆ ಇದ್ರೆ ಹಾಕೋಬೋದು. ಈಗ ನೋಡ್ರಿ ಕೊನೆಯಲ್ಲಿ ಸ್ವಲ್ಪ ಬಟರ್ ಹಾಕೋತಾ ಇದ್ದೀನಿ. ಒಂದ್ಸಲ ಚೆಂದಾಗಿ ಮಿಕ್ಸ್ ಮಾಡಿ. ಮೇನ್ ಇಲ್ಲಿ ಕುದಿಸೋದು ಮತ್ತು ಅದು ಸ್ಮ್ಯಾಶ್ ಮಾಡ್ತೀವಲ್ಲ ವೆಜಿಟೇಬಲ್ಸ್, ಅದು ಜಾಸ್ತಿ ಮೇನ್ ಇಂಪಾರ್ಟೆಂಟ್ ಅದ ಇಲ್ಲಿ. ನೀವು ನೋಡ್ತಿರ್ಬೋದು ಎಲ್ಲರೇ ಪಾವ್ ಭಾಜಿ ಮಾಡ್ತಿರ್ತಾರ, ಕೈಯಿಂದ ಎಷ್ಟು ಅವ್ರು ಮುಗಿಸ್ತಿರ್ತಾರ ಒಂದು ಸ್ಮ್ಯಾಶರ್ ತಗೊಂಡು. ನೋಡ್ರಿ ಭಾಜಿ ಎಷ್ಟು ಥಿಕ್ನೆಸ್ ಕರೆಕ್ಟಾಗಿ ಬಂದದ. ಒಂದು 5 ನಿಮಿಷ ಕುದಿಸ್ಬೇಕಾಗ್ತದೆ ಚೆಂದಾಗಿ. ಭಾಜಿ ತಯಾರಾಗ್ಯದ. ಈಗ ಪಾವ್ ತೊಗೊಂಡಿನಿ ನೋಡ್ರಿ. ಹಿಂಗೆ ಪಾವ್ ಮಧ್ಯದಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಧ್ಯೆ ಕಟ್ ಮಾಡ್ಕೊಂಡು ನಾನು ಆಲ್ರೆಡಿ ತವಾ ಇಟ್ಟಿದ್ದೀನಿ ಬಿಸಿ ಮಾಡಕ್ಕೆ. ನೋಡ್ರಿ ಹಿಂಗೆ ಕಟ್ ಮಾಡ್ಕೊಂಡಿನಿ. ತವಾ ಬಿಸಿ ಮಾಡಕ್ಕೆ ಇಟ್ಟಿದ್ದೆ ನಾನು. ತವಾ ಬಿಸಿ ಆದ್ಮೇಲೆ ಸ್ವಲ್ಪ ಬಟರ್ ಹಾಕೋತಾ ಇದ್ದೀನಿ. ಸ್ವಲ್ಪ ಬೆಣ್ಣೆ ಕರಗದ ಬಳಿಕ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಅದಕ್ಕೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪಾವ್ ಭಾಜಿ ಮಸಾಲ ಮತ್ತು ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಎಲ್ಲನೂ ಸ್ವಲ್ಪನೇ ಹಾಕೋತಾ ಇದ್ದೀನಿ. ಯಾಕಂದ್ರೆ ಪಾವ್ಗೆ ಅದೊಂದು ಪರಿಮಳ ಕೊಡಲಿ, ಅದರದೊಂದು ಘಮ ಅಂತೀವಲ್ಲ, ಆ ರೀತಿ ಇದ್ರೆ ಚಲೋ ಅನಿಸ್ತದೆ ಅಂಥೇಳಿ ಸ್ವಲ್ಪ ಹಾಕ್ಕೊಂಡು ತವಾದ ಮೇಲೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಹಿಂಗೆ ಮಾಡೋ ಮುಂದೆ ಗ್ಯಾಸ್ ಫ್ಲೇಮ್ ಕಡಿಮೆ ಇಟ್ಕೋಬೇಕ್ರಿ. ಪಾವ್ನ ಮಧ್ಯೆ ಕಟ್ ಮಾಡಿ ಇಟ್ಕೊಂಡಿದ್ದೆ, ಈ ರೀತಿ ಪಾವ್ ಇಡ್ತಾ ಇದ್ದೀನಿ. ತವಾದ ಮೇಲೆ ಸ್ವಲ್ಪ ಬಿಸಿ ಮಾಡಬೇಕು, ಜಾಸ್ತಿ ಏನಿಲ್ಲ. ಪಾವು ಒಂದು 10 ಸೆಕೆಂಡ್ ಈ ರೀತಿ ಫ್ರೈ ಮಾಡಿದ್ರೆ ಸಾಕು. ನೋಡ್ರಿ ಪಾವು ಕೂಡ ಬೇಯಿಸ್ಕೋತಾ ಇದ್ದೀನಿ ನಾನು. ಯಾವಾಗ ತಿಂತೀವಿ ಅವಾಗ ಈ ರೀತಿ ಬಿಸಿ ಬಿಸಿದಾಗಿ ಫ್ರೈ ಮಾಡಿ ಸರ್ವ್ ಮಾಡಿ ಚಲೋ ಇರ್ತದೆ ಭಾಜಿ ಕೂಡ. ನೋಡಿ ಇವಾಗ ತಿರುವಿ ಹಾಕೋತಾ ಇದ್ದೀನಿ. ಸ್ವಲ್ಪ ಮಸಾಲೆ ಹಿಡ್ಕೋಬೇಕಷ್ಟೇ. ಅದು ಭಾಜಿ ಕೂಡ ತಿನ್ಬೇಕಾದ್ರೆ ಚಲೋ ಅನ್ನಿಸ್ತದ, ಸಾಫ್ಟ್ ಆಗ್ತದೆ ಇನ್ನೊಂದು ಸ್ವಲ್ಪ ಅಂತೇಳಿ. ಸಂಡೇ ಸ್ಪೆಷಲ್ ಆಗಿ ಮಾಡಿದ್ದೆ ನಾನು.
ನೀವು ಸಂಡೇ ಸ್ಪೆಷಲಾಗಿ ಮಾಡಿರಿ, ಮನೆಯೊಳಗೆ ಎಲ್ಲರಿಗೂ ಇಷ್ಟ ಆಗ್ತದೆ. ಈಜಿ ಅದ. ನಾವು ಅಲ್ಲಿ ಇಲ್ಲಿ ಹೋಟೆಲಲ್ಲಿ ತಿಂತಿರ್ತೀವಿ, ಈ ರೀತಿ ಮನೆಯಲ್ಲಿ ಮಾಡಿ ತಿನ್ನೋದ್ರಿಂದ ಕಡಿಮೆ ಖರ್ಚಿನಲ್ಲಿ ಮನೆ ಮಂದಿ ಎಲ್ಲ ತಿನ್ಬೋದು. ಮತ್ತು ಸಣ್ಣ ಸಣ್ಣ ಪಾರ್ಟಿ, ಮಕ್ಕಳ ಬರ್ಡೇ ಪಾರ್ಟಿಗೆಲ್ಲ ಟ್ರೈ ಮಾಡ್ಬೋದು ರೆಸಿಪಿ. ಎಲ್ಲರಿಗೂ ಇಷ್ಟ ಆಗ್ತದೆ. ನೋಡ್ರಿ, ಪಾವು ತೆಗಿತಾ ಇದ್ದೀನಿ ನಾನು. ಈ ರೀತಿ ಕಾಣಿಸ್ತಾ ಇದೆ ಪಾವು ನಮ್ಮದು. ಪಾವು ಮತ್ತು ಭಾಜಿ ನೋಡಿ ಸರ್ವ್ ಮಾಡಿದ್ದೀನಿ ಪ್ಲೇಟಲ್ಲಿ. ಸ್ವಲ್ಪ ಈರುಳ್ಳಿ, ಒಂದು ಸಣ್ಣ ನಿಂಬೆಹೋಳು, ಭಾಜಿ, ಪಾವು. ವಾವ್, ಮಸ್ತ್ ಆಗಿತ್ತು. ಹೇಗಾಗಿತ್ತು ಕಮೆಂಟ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಚಾನಲ್ ಸಪೋರ್ಟ್ ಮಾಡಿ, ಮತ್ತು ಹೆಂಗೆ ಬಂದಿತ್ತಂತ ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.